ಭಾಳ ಹೆಂಗ್ ಅನಿಸ್ತೈತೆ ನಿಮಗೆ ಕೆಲಸ ಮಾಡಿಸ್ತೀರಾ? ಬಹಳ ಖುಷಿ ಯಾಕೆ ನಿಮ್ಮ ಹೊಲದಲ್ಲಿ ನೀವೇ ನಮ್ಗೆ ಅಷ್ಟಕ್ಕೊಂದು ಗೊತ್ತಿದ್ದಿಲ್ಲ. ಇಲ್ಲಿ ಮದ್ವೆ ಆದ್ಮೇಲೆ ನಮ್ಮ ಮಾವರ ಮನೆಗೆ ಬಂದ್ಮೇಲೆ ಇದನ್ನೆಲ್ಲ ಕಲ್ಸಿರೋ ನಮಗೂ ಹೊಸದ್ ಇದೆಲ್ಲ ಇದ್ ಮಾಡಕತ್ತಿ. ಇವಾಗ 3 ವರ್ಷ ಆಯ್ತು ನಾನು. ಚೆನ್ನಾಗೈತ್ ಮೇಡಮ್ ಅವ್ರ. ಹೌದ್ರಾ? ಬೇಜಾರಿಲ್ಲ? ಇಲ್ಲ ಇಲ್ಲ, ಬೇಜಾರ್ ಅಂತಕ್ಕಂಥದ್ದು ಆಗದೇ ಇಲ್ಲ. ಏನ್ ಓದಿರಿ ನೀವು? ನಾವು SLC ಓದಿವಿ ಮೇಡಮ್. SLC ಓದಿರಾ? ಎಲ್ಲಾರು ಈಗ ಯಾಕಂದ್ರೆ ರೈತರ ಮಕ್ಳಿಗೆ ಹೆಣ್ ಕೊಡಕ್ ಕಷ್ಟಪಡ್ತಾರಲ್ಲ, ನೀವು ಓದಿದ್ದೀರಾ ಆಲ್ರೆಡಿ, ಮತ್ತೆ ರೈತರ ಮಕ್ಕಳನ್ನ ಮಾಡ್ಕೊಂಡಿರಲ್ಲ, ಏನ್ ಹೇಳಕ್ ಇಷ್ಟಪಡ್ತೀರಾ ಇವಾಗ? ಇಲ್ಲ ಮೇಡಮ್, ರೈತರ ಮಕ್ಳು ಅಂತ ನಾವೇನು ಇದಾಗಕ್ ಅನ್ಸಲ್ಲ ಮೇಡಮ್ ಅವರೇ. ನಾವು ರೈತರ ಮಕ್ಳು, ಅಲ್ಲಾದ್ರೂ ರೈತರ ಮಕ್ಳು. ರೈತರ ಮನೆಗೆ ಸೊಸೆಯಾಗಿ ಬಂದದ್ದು ಕೂಡ ನಮಗೆ ಬಹಳ ಖುಷಿ ಆಗದ್ ಮೇಡಮ್ ಅವ್ರ. ಅವ್ರ ಮನೆಗಾಗ್ಲಿ ಗಾಡಿಗಾಗ್ಲಿ ಕೃಷಿ ಧಾಮ ಅಂತಾನ ಅವ್ರ ಹೆಸರನ್ನ. ಹೌದು, ಬೈಕ್ ಮೇಲೆ ಆಗಿರ್ಬೋದು, ಬುಲರ್ ಗಾಡಿ ಮೇಲೆ ಆಗಿರ್ಬೋದು. ನಮ್ದು 3 ಮನೆ ಐತ್ ಮೇಡಮ್ ಅವ್ರೆ. 2 ಮನೆ ಮೇಲೆ ಅವ್ರ ಕೃಷಿ ಧಾಮ ಅಂತಾನೆ ಹೆಸರು ಬರ್ಸ್ಯಾರ ಮೇಡಮ್ ಅವ್ರೆ. ಅವ್ರ ಮನೆ ಹೆಸರು ಬರ್ಸಿರ್ತಾರ, ಆಮೇಲೆ ಮನೆ ದೇವ್ರ ಹೆಸರು ಬರ್ಸಿರ್ತಾರ. ಅದ್ ಯಾವ್ದಿಲ್ಲ, ಇವ್ರ ಕೃಷಿ ಸಂಬಂಧಪಟ್ಟಂಗೆ ಕೃಷಿ ಮೇಲೆ ಅವಲಂಬನೆ ಆಗಿರೋದ್ರಿಂದ ಇವ್ರ ಕೃಷಿ ಧಾಮ ಅಂತಾನೆ ಹೆಸರು ಮಾಡ್ಯಾರ ಮೇಡಮ್. ನನಗೂ ಬಹಳ ಖುಷಿ ಆಯ್ತು. ಬಂದೆ ಸರ್, ಒಂದೇ ಸಲ ಭೇಟಿ ಆಗಿದ್ದೆ ನಾನು. ಯಾವಾಗ್ಲೂ ಗ್ರೂಪ್ ಅಲ್ಲಿ ಕಂಟಿನ್ಯೂ ಆಗಿ ಇರ್ತಾ ಇದ್ರು ನಮ್ ಜೊತೆ. ಹೆಚ್ಚಿನ ಆಸಕ್ತಿ ಇವ್ರ ಬಗ್ಗೆ ತಿಳ್ಕೊಳಕ್ ಗೊತ್ತಿಲ್ಲ ನನ್ಗೆ. ಪಾಪ ಕರಿತಾ ಇದ್ರು. ಬಟ್ ಇವತ್ ಬಂದಾಗ ನೀವ್ ಒಂದ್ ಪರಿಚಯ ಆಗಿದ್ದು ಅಂತ ಬಹಳ ಖುಷಿ ಆಯ್ತು. ಇವ್ರು ನೋಡಿ ಇವತ್ತೆಲ್ಲ ಹೆಣ್ಮಕ್ಳೆಲ್ಲ ತುಂಬಾ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದಾರ. ಯಾರ ಮುಖದಲ್ಲಿನೂ ಬೇಜಾರನ್ನ ಭಾವನೆ ಇಲ್ಲ. ಅದೇ ಅದೇ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟು ಖುಷಿಯಿಂದ ಎಲ್ಲಾರು ಕೆಲಸ ಮಾಡ್ತಿದಾರ. ಅದು ನೋಡಿ ಇನ್ನ ಖುಷಿ ಆಯ್ತು. ಯಾಕಂದ್ರೆ ತುಂಬಾ ಭಾಗದಾಗ ನಾವ್ ಅಡ್ಡಾಡೋದ್ರಿಂದ ಬಹಳ ಎಲ್ಲಾ ಕಡೆನೂ ನಮ್ಗೆ ಜನಗಳು ಪರಿಚಯ. ಹೌದೌದು, ನಾನ್ ಸುಮಾರು 8 ವರ್ಷ ಆಯ್ತು. ನಾನು ಓದಿಲ್ಲಮ್ಮ, ಪ್ರಾಕ್ಟಿಕಲ್ ನಾಲೆಡ್ಜ್ ಮೇಲೆ. ಈಗ ಬಂದ್ ನಿಮ್ಮ ಹತ್ರ ಎಷ್ಟೇ ನೋಡಿದ್ನಾ, ಇದ್ರ ಬಗ್ಗೆ ನಾಲೆಡ್ಜ್ ಎಲ್ಲ ಬಂದ್ಬಿಡುತ್ತೆ ನಮ್ಗೆ. ಆ ತರ ನಾನ್ ಬೆಳೆದಿರೋದು. ನಾನೇನು ಓದೇ ಇಲ್ಲ. ಇದ್ದದ್ದು ಹೇಳೋದು, ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಏನಿಲ್ಲ, ಎಲ್ಲ ಏನು ಓದೇ ಇಲ್ಲ ನಾನು. 1ನೇ ಕ್ಲಾಸಿಗೆ ಹೌದೌದು, ಶಾರದನ ಹೆಸರಿಂದಾನೇ ಆ ತಾಯಿ ಕೊಟ್ಬಿಟ್ಟಾಳೇನೋ ಅನ್ನೋದೊಂದು ನನಗೆ ಅಂದ. ಆಮೇಲೆ ಎಲ್ಲ ಹೆಚ್ಚಾಗಿ ಹೇಳ್ಬೇಕಂದ್ರೆ ನನ್ ರೈತರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ಯಾಕಂದ್ರೆ ರೈತರು ನಾನು ಬೆಳೆಸಿರೋದು, ಅವ್ರು ಬೆಳೆಸಿರೋದ್ರಿಂದ ನಾನು ಇಷ್ಟೆಲ್ಲ ತಿಳ್ಕೊಳ್ಳೋದು. ಹೌದೌದು, 3% ಹೇಳ್ಬೇಕಂದ್ರೆ ರೈತರಿಂದ ಕಲ್ತಿರೋದೇ ಮಾಹಿತಿ ಜಾಸ್ತಿ ನನ್ಗೆ. ಯಾವ್ದೇ ಕಂಪ್ನಿ ಆಗ್ಲಿ, ಯಾವ್ದೇ ಒಬ್ರು ಟ್ರೈನಿಂಗ್ ಆಗ್ಲಿ ಎಲ್ಲಿ ಹೋಗಿಲ್ಲ ನಾನು. ಫೀಲ್ಡಲ್ಲೇ ಹೋಗ್ಬಿಟ್ಟೆ ಹೆಚ್ಚಿನ ನಾಲೆಡ್ಜ್ ನನಗೆ ಸಿಕ್ಕಿರೋದಂತ ಹೇಳಕ್ ಇಷ್ಟಪಡ್ತೀವಿ.